ಆರ್ ಸಿ ಬಿಯ ವಿಜಯೋತ್ಸವ ಅದಾದ ಮೇಲೆ ಕಾಲು ತುಳಿತ 2 ಜನ ಜೀವ ತೆತ್ತರು ಅದೆಲ್ಲ ಆದಮೇಲೆ ಇನ್ನೆಂದೂ ಕೂಡ ಇಲ್ಲಿ ಆಟ ಆಡೋದೇ ಇಲ್ಲ ಅನ್ನುವಂಥ ಒಂದು ಭಾವನೆ ಸೃಷ್ಟಿಯಾಗಿತ್ತು. ಈಗಲೂ ಕೂಡ ಅದೇ ನಡೀತಾ ಇದೆ. ಇಲ್ಲ ಇಲ್ಲಿ ಆಟ ಆಡುವಂಥದ್ದು ಖಚಿತ ಅಂತ ಕೆಲವರು ಹೇಳ್ತಾರೆ. ಇಲ್ಲ ಆರ್ ಸಿ ಬಿಲಿ ಯಾವುದೇ ಕಾರಣಕ್ಕೂ ಆಟ ಆಡಲ್ಲ ಅಂತ. ಅಂದರೆ ತವರಿಗೆ ಗುಡ್ ಬೈ ಹೇಳೋಕ್ಕೆ ಆರ್ ಸಿ ಬಿ ರೆಡಿಯಾಗಿದೆಯಂತೆ. ನೀವೇನಾದರೂ ಬೆಂಗಳೂರಿನಲ್ಲಿ ಆಟ ಆಡಿಸ್ಲೇಬೇಕು ಅನ್ನೋದಾದರೆ ಆಟ ಆಡ್ತೀವಿ, ಬಟ್ ಕಂಡೀಷನ್ಸ್ ಅಪ್ಲೈ. ಏನದು ಕಂಡೀಷನ್ಸ್? ನಮ್ಮ ಮೇಲಿರುವಂಥ ಕೇಸ್ಗಳನ್ನು ತೆಗೆದುಹಾಕಿ, ಇದು ಹಂಗಾದ್ರೆ ನಾವು ಆಟ ಆಡ್ತೀವಿ ಅಂತ. KCA ಸರ್ಕಾರ ಮಾತನಾಡಿ ನಮ್ಮ ಮೇಲಿರುವಂಥ ಕೇಸ್ಗಳನ್ನು ಕ್ಲಿಯರ್ ಮಾಡಿ. ಬೇಲ್ ಮೇಲೆ ಹೊರಗಡೆ ಇದ್ದಾರೆ ರಾಜೇಶ್ ಮೆನನ್. ಹೀಗಾಗಿ ಏನು ಅಂದರೆ ಬೆಂಗಳೂರಿನಲ್ಲಿ ಆಟ ಆಡೋದೇ ಬೇಡ ಅಂತ ಏನು ನಷ್ಟ ಇಲ್ಲ. ನೀವು ಆಟ ಆಡಲಿಲ್ಲ ಅಂದರೆ ಜಗತ್ತು ತಲೆ ಮೇಲೆ ಬಿದ್ದು ಹೋಗಲ್ಲ. ಸುಮ್ಮನೆ ನಿಮ್ಮ ಹುಚ್ಚಾಟಕ್ಕೆ ಹೆಣ ಎತ್ತಿಬಿಟ್ರಿ ಜನಗಳದ್ದು. ಕ್ಷಮೆ ಇಲ್ಲ ಅದಕ್ಕೆ. ಯಾರ್ಯಾರು ಸತ್ಯ ಇರಲ್ಲ ಅವ್ರ ಮನೆಯಲ್ಲಿ ಜನ್ಮದಲ್ಲಿ ನಿಮ್ಮನ್ನು ನೋಡಲ್ಲ, ನಿಮ್ಮ ಮುಖ ನೋಡೋಕ್ಕೆ ಇಷ್ಟಪಡಲ್ಲ. ಅವ್ರ ಕುಟುಂಬದವ್ರು ಯಾರು ಇನ್ಮೇಲಿಂದ ಕ್ರಿಕೆಟ್ ನೋಡಲ್ಲ ಬಿಡಿ, ಪ್ರಶ್ನೆ ಬೇರೆ. ಇನ್ನೇನು ಅಂತಂದರೆ ಬೇಲ್ ಮೇಲೆ ಹೊರಗಿದ್ದಾರೆ. ನಮಗೆ ಹಾಗಾದರೆ ನಮ್ಮ ಮೇಲಿರುವಂಥ ಕೇಸ್ಗಳನ್ನು ಕ್ಲಿಯರ್ ಮಾಡಿ ಅಂತ. ಯಾವ ದರ್ದಿದೆ ಆ ಥರದ್ದು? ಯಾವ ದರ್ದಿದೆ? ಟ್ರಯಲ್ ಏನಾದರೂ ಶುರುವಾಯಿತು ಅಂತಂದರೆ ಆರ್ ಸಿ ಬಿಗೆ ಕಂಟಕ ಗ್ಯಾರಂಟಿ. ಈ ಕ್ರೌಡ್ ಮ್ಯಾನೇಜ್ಮೆಂಟ್ ಬಿಲ್ ಇದೆಯಲ್ಲ, ಅದು ಯಾರ್ಯಾರು ಇವೆಂಟ್ ನಡೆಸ್ತಾರಲ್ಲ ಅವರೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೊಣೆ ಹೊರಬೇಕು. ಅದು ಕ್ರೀಡಾಂಗಣದ ಒಳಗಿರಲಿ, ಕ್ರೀಡಾಂಗಣದ ಹೊರಗಿರಲಿ. ಏನಾದರೂ ಆಯಿತು ಅಂತಂದರೆ 10 ವರ್ಷ ಕಂಬಿ ಎಣಿಸ್ಬೇಕು. ಸೊ ಹೀಗಾಗಿ ಮೈ ಮೇಲೆ ಬರುತ್ತೆ ಅಂತ ಗೊತ್ತಾಯ್ತು ಅವ್ರಿಗೆ. ದಯವಿಟ್ಟು ಅದೆಲ್ಲ ಆಗೋದಕ್ಕಿಂತ ಮೊದಲೇನೇ ನಮ್ಮ ಮೇಲಿರುವಂಥ ಕೇಸ್ಗಳನ್ನು ಕ್ಲಿಯರ್ ಮಾಡಿಬಿಡಿ. ಇದು ನೋಡಿ, ರಾಜೇಶ್ ಮೆನನ್ ಅವರ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ರಾಜೇಶ್ ಮೆನನ್ ಬೇಲಿನಲ್ಲಿ ಹೊರಗಡೆ ಇದ್ದಾರೆ. ಇಲ್ಲಿ ಆಟ ಆಡೋದೇ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಆಟ ಆಡಬೇಕು ಅನ್ನೋದಾದರೆ ಅವರ ಒತ್ತಡ, ನಮ್ಮ ಮೇಲಿರುವಂಥ ಕೇಸ್ಗಳನ್ನು ಕ್ಲಿಯರ್ ಮಾಡಿ. ನೋಡಿ, ಆರ್ ಸಿ ಬಿ ಕಾಲು ತುಳಿತ. ನಾಚಿಕೆ ಆಗಬೇಕು ಒಂದು ವ್ಯವಸ್ಥೆಗೆ. ಜೀವ ಹೊಟ್ಟೋದು ಅಮೂಲ್ಯ ಜೀವಗಳು. ನಿಮ್ಮ ಮೂರ್ಖತನದಿಂದಾಗಿ, ನಿಮ್ಮ ಮಾನಸಿಕ ಮತ್ತು ಬೌದ್ಧಿಕ ದಾರಿದ್ರ್ಯತನದಿಂದ ಸತ್ತೋಗಿದ್ದು ಜನಗಳು. ಇದು ಇಂಥ ಸಂದರ್ಭದಲ್ಲಿ ಏನಂದ್ರೆ ಅವ್ರು ಹೇಳ್ತಾರೆ, ನಾವು ಆಟ ಆಡ್ತೀವಿ ಆದರೆ ಕಂಡೀಷನ್ಸ್ ಅಪ್ಲೈ. ಏನಪ್ಪ ಕಂಡೀಷನ್ಸ್ ಅಂತಂದರೆ ನಮ್ಮ ಮೇಲಿರುವಂಥ ಕೇಸ್ಗಳನ್ನು ಕ್ಲಿಯರ್ ಮಾಡಿ, ಅದು ಕಂಡೀಷನ್. ಇದೇ ತಿಂಗಳು 28ನೇ ತಾರೀಕು ಪಂದ್ಯದ ವೇಳಾಪಟ್ಟಿ ಬಿಡುಗಡೆ ಆಗುತ್ತೆ. 3 ದಿನದಲ್ಲಿ ಅಭಿಪ್ರಾಯ ಕೊಡಲೇಬೇಕು, ಅವ್ರು ಹೇಳಲೇಬೇಕು ಆಡ್ತಾರೋ ಇಲ್ವೋ ಅಂತ. ಆರ್ ಸಿ ಬಿಗೂ ಕೂಡ 3 ದಿವಸ ಟೈಮು. ಅವ್ರು ಆಡಿದ್ರೆಷ್ಟು ಆಡದಿದ್ರೆಷ್ಟು ಪ್ರಶ್ನೆ ಬೇರೆ. ಆದರೆ ರಾಜ್ಯ ಸರ್ಕಾರವೂ ಕೂಡ ಹೇಳ್ತಾ ಇದೆ, DK ಶಿವಕುಮಾರ್ ಹೇಳ್ತಾರೆ ಇಲ್ಲ ಮ್ಯಾಚ್ಗಳು ಆಡಲೇಬೇಕು ಅಂತ. ಬೇರೆಯವ್ರು ಈಗಾಗಲೇ ಆಡಲಿಕ್ಕೆ ಭಾಳ ಉತ್ಸಾಹ ತೋರಿಸ್ತಾ ಇದ್ದಾರೆ. ಬೆಂಗಳೂರನ್ನ ಬಿಡ್ತಾರೇನ್ರಿ ಯಾರಾದ್ರೂ? ವಿಪರೀತ ಪ್ರಮಾಣದಲ್ಲಿ ಕ್ರಿಕೆಟ್ ಪ್ರೇಮಿಗಳಿದ್ದಾರೆ. ಹುಚ್ಚು ಪ್ರೇಮ ಇದೆ ಅವ್ರಿಗೊಂಥರ. ಆ ಹುಚ್ಚು ಪ್ರೇಮನೇ ಪಾಪ ಜನಗಳನ್ನು ಸಾಯಿಸಿಬಿಡುತ್ತೆ ನೋಡಿ. ಈಗ ಆರ್ ಸಿ ಬಿಯವರು ಇನ್ನು 3 ದಿವಸದಲ್ಲಿ ಹೇಳಬೇಕು. 3 ದಿವಸದಲ್ಲಿ ಹೇಳಲಿಲ್ಲ ಅಂತಂದರೆ ಅದೇನು ಎತ್ತ ಅಂತ ಗೊತ್ತಾಗುತ್ತೆ, ಪ್ರಶ್ನೆ ಬೇರೆ. ಆದರೆ ಇವರು ಆಡಿದ್ರೆಷ್ಟು ಆಡದಿದ್ರೆಷ್ಟು ಜೀವ ಹೊರಟೋಗಿರೋದು ಬರುತ್ತಾ? ಎಲ್ಲ ಈ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು, ಈ ಆರ್ ಸಿ ಬಿಯವರು, ಈ KCAನವರು ಎಲ್ಲರೂ ಮೂರ್ಖತನದ ಪ್ರದರ್ಶನ ಮಾಡಿಬಿಟ್ರು. ಹೆಣ ಎತ್ತಿಬಿಟ್ರು ಜನಗಳದ್ದು. ಮುಗೀತು ಕತೆ. ಬನ್ನಿ, ಕಿರಣ್ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, 3 ದಿವಸದಲ್ಲಿ ಇವರು ವಿವರಗಳನ್ನು ಕೊಡಬೇಕು. ಆಡ್ತೀವೋ ಆಡಲ್ವೋ ಅಂತ. ಇವರು ಆಡಿದ್ರು ಅಷ್ಟೇ ಆಡಿದ್ರು ಅಷ್ಟೇ. ಜಗತ್ತೇನು ತಲೆ ಮೇಲೆ ಬೀಳಲ್ಲ. ಸತ್ತಿರುವಂಥವ್ರ ಜೀವ ವಾಪಸ್ ಬರಲ್ಲ. ಜೊತೆಗೇನಂದರೆ ಅವ್ರದ್ದು ಭಯ. ಇವಾಗ ಟ್ರಯಲ್ ಏನಾದರೂ ಶುರುವಾಯಿತು ಅಂತಂದರೆ ಕಂಟಕ ಗ್ಯಾರಂಟಿ. ಮಧ್ಯೆ ಬೇಲಲ್ಲಿ ಹೊರಗಡೆ ಇರುವಂಥವ್ರು. ಹೀಗಾಗಿ ಏನಂದ್ರೆ ಆದಷ್ಟು ಬೇಗ ಮುಗಿಸ್ಕೊಂಡ್ಬಿಡ್ಬೇಕು. ಈ ಮುಖಾಂತರ ಏನು ಅಂತಂದರೆ ಒತ್ತಡವನ್ನು ಹಾಕಬೇಕು ಅನ್ನುವಂಥ ಈ ಒತ್ತಡದ ತಂತ್ರ ಇದು. ಏನಂತೀರಿ?
ರಂಗನಾಥ್, ಇಲ್ಲಿ ಎರಡು ವಿಚಾರ ಇದೆ ಮುಖ್ಯವಾಗಿ. ಈಗಾಗಲೇ KCA ಮತ್ತೆ ಸರ್ಕಾರ ಅಂದ್ರೆ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಆಡೋಕೆ, IPL ಇರ್ಬೋದು, ಇಂಟರ್ನ್ಯಾಷನಲ್ ಮ್ಯಾಚ್ ಆಡೋಕೆ ಅನುಮತಿಯನ್ನ ಕಂಡೀಷನ್ ಮೇಲೆ ಕೊಡ್ತಿದೆ. ಈಗ ಮೊನ್ನೆ ಅಷ್ಟೇ KCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡ್ರು RCBಗೆ. ಯಾಕೆಂದ್ರೆ ಕಳೆದ 18 ವರ್ಷದಿಂದ RCBಗೆ ಹೋಮ್ ಗ್ರೌಂಡ್ ಬಂದು ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರದು ಗ್ರೌಂಡ್ ಅವ್ರದ್ದಾಗಿತ್ತು. ಈಗಾಗಲೇ ನಾವು ಸರ್ಕಾರದಿಂದ ಅನುಮತಿಯನ್ನ ತಗೊಂಡಿದ್ದೀವಿ, ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡ್ಕೋತಾ ಇದೀವಿ, ನೀವು ಬಂದು ಆಡ್ಬೋದು ಅಂತ ಅವ್ರಿಗೆ RCB ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಎಲ್ಲೋ ಒಂದ್ ಕಡೆ ಇದೊಂಥರ KCAಗೂ ಒಂಥರ ನಾಚಿಕೆ. ಯಾಕೆಂದ್ರೆ ಯಾಕೆ ರಿಕ್ವೆಸ್ಟ್ ಮಾಡ್ಕೋತಾ ಇದಾರೆ ಅಂತ, ಯಾಕೆಂದ್ರೆ ಮೊದಲಿದ್ದಂತ IPL ಏನಿದೆ, ಒಂದು ಕ್ರಿಕೆಟ್ ಪ್ರೇಮಿಗಳ ಒಂದು ತಾಣ ಬೆಂಗಳೂರಿನ, ಅದನ್ನ ಮತ್ತೆ ವಾಪಸ್ ತರಬೇಕು. ಆಮೇಲೆ ಜೊತೆಗೆ ಏನ್ ಈ ಹೊಸ ಟೀಮ್ ಬಂತು, ಈಗ ಮೊನ್ನೆ ಎಲೆಕ್ಟ್ ಆಗಿ ಬಂದ್ರು, ಅವ್ರು ಮತ್ತೆ RCBನ ಮತ್ತೆ ಮ್ಯಾಚ್ ತರ್ತೀವಿ ಅನ್ನೋ ಒಂದು ವೋಟರ್ಸ್ಗೂ ಕೂಡ ಅಶ್ಯೂರ್ ಮಾಡಿದ್ರು. ಹಾಗಾಗಿ ಅವರ ಹೋರಾಟ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾಮಗಾರಿಗಳಿರ್ಬೋದು, ಕಂಡೀಷನ್ಸ್ ಇರ್ಬೋದು, ಫಿಲ್ ಮಾಡಕ್ ಅವರು ರೆಡಿ ಇದ್ದಾರೆ, ಮುಂದಾಗಿದ್ದಾರೆ. ಈಗಾಗಲೇ ಅವ್ರಿಗೂ ಕೂಡ RCB ಅವ್ರಿಗೆ ಹೇಳಿದ್ದಾರೆ, ಬನ್ನಿ ಇಲ್ಲಿ ಆಡಿ, ಎಲ್ಲವೂ ಕೂಡ ಸರ್ಕಾರ ಕೂಡ ಸ್ಪಂದಿಸಿದೆ, ನಾವು ಕೂಡ ಈಗ ಎಲ್ಲಾ ರೀತಿಯ ಮಾಡ್ಕೊಡ್ತೀವಿ ಅಂತ. ಆದ್ರೆ ಇಲ್ಲಿರುವಂತದ್ದು ಮುಖ್ಯವಾಗಿ ಈಗಾಗಲೇ ಒಂದು ಕೇಸು CID ಇದೆ, ಚಾರ್ಜ್ ಶೀಟ್ ಕೂಡ ಫೈಲ್ ಆಗಿದೆ. ಅದರಲ್ಲಿ ಅಕ್ಯೂಸ್ ನಂಬರ್ 1 ಆಗಿ RCB ಇದೆ, ನಂತರ DNA, KCA, ಉಳಿದಂತೆ ಎಲ್ಲರೂ ಕೂಡ ಇದ್ದಾರೆ. ಇಲ್ಲಿ ಇರುವಂತದ್ದು ಮೇನ್ ಕಲ್ಪ್ರಿಟ್ ಆಗಿರುವಂತದ್ದು RCB ಮುಖ್ಯವಾಗಿ. ಯಾಕೆಂದ್ರೆ ಅವರೇ ಫಸ್ಟ್ ಇದನ್ನ ಟ್ವೀಟ್ ಮಾಡಿ ಶುರು ಮಾಡಿದ್ದು, ಅಂದ್ರೆ ವಿಕ್ಟರಿ ಪೆರೇಡ್ ಇದೆ ಅನ್ನೋದು. ಹಾಗಾಗಿ ಮೇಜರ್ ಆಗಿ ಅವರ ರೋಲ್ ಬಹಳ ಎದ್ದು ಕಾಣ್ತಾ ಇರೋದ್ರಿಂದ ಈ ಒಂದು ಸ್ಟ್ಯಾಂಪಿಟ್ ಆದ 11 ಜನ ಸಾವಿಗೆ ಕಾರಣ ಆದ್ರು. ಎಲ್ಲೋ ಒಂದ್ ಕಡೆ ಈ ಒಂದು ಕೇಸು ಬಹಳ ಟೈಟ್ ಆಗ್ತಾ ಇರೋದು ಒಂದ್ ಕಡೆ, ಇನ್ನೊಂದ್ ಕಡೆ ಟ್ರಯಲ್ ಕೂಡ ಶುರು ಆಗಿದೆ. ಇದಲ್ದಲೆ ಇನ್ನೊಂದು ಮುಖ್ಯವಾಗಿ ಅಂಶ ಏನು ಅಂತಂದ್ರೆ, ಇತ್ತೀಚೆಗೆ ಸರ್ಕಾರ ಕೂಡ, ಸ್ಟೇಟ್ ಗೌರ್ಮೆಂಟ್ ಕೂಡ ಈ ಕ್ರೌಡ್ ಮ್ಯಾನೇಜ್ಮೆಂಟ್ ಬಿಲ್ ಅನ್ನು ಕೂಡ ತರ್ತಾರೆ. ಅಂದ್ರೆ ಇನ್ನ ಮುಂದೆ ಆಗುವಂತ ಯಾವುದೇ ರೀತಿಯ ಆಯೋಜನೆ ಮಾಡುವಂತ ಏನು ಅದು ಇದು ಕ್ರಿಕೆಟ್ ಇರ್ಬೋದು, ಬೇರೆ ಬೇರೆ ಈವೆಂಟ್ಸ್ ಗಳಿರ್ಬೋದು, ಅಲ್ಲಿ ಏನೋ ಆಗುವಂತ ಅನಾಹುತಗಳಿಗೆ ಹೋಸ್ಟ್ ಯಾರು ಆರ್ಗನೈಸ್ ಮಾಡ್ತಾರೆ ಅವರೇ ಕಾರಣ. ಅವ್ರ ಮೇಲೆ ಇಷ್ಟು ವರ್ಷ ಜೈಲು, ಇಷ್ಟು ವರ್ಷ ಶಿಕ್ಷೆ ಅನ್ನೋದನ್ನ ನೇರವಾಗಿ ಬಿಲ್ ಅನ್ನ ಪಾಸ್ ಮಾಡಿದ್ರು. ಇಂಡಿಯಾದಲ್ಲಿ ಎಲ್ಲೂ ಕೂಡ ಇಲ್ಲ. ರಾಜ್ಯ ಸರ್ಕಾರ ಅದನ್ನ ಲಾಸ್ಟ್ ಆಗಸ್ಟ್ ಅಲ್ಲಿ ಬಿಲ್ ಅನ್ನ ಪಾಸ್ ಮಾಡಿತ್ತು. ಹಾಗಾಗಿ ಇನ್ನ ಮುಂದೆ ಆಗುವಂತ, ಈಗ ಹಳೇದು ಹೋಯ್ತು, ಹಳೇದು ಒಂದ್ ಕಡೆ ಅದನ್ನ ಮ್ಯಾನೇಜ್ ಮಾಡ್ಕೊಡಿ ಅಂತ ಸರ್ಕಾರಕ್ಕೆ ಮತ್ತೆ KCAಗೆ RCB ಅವರು ಇಂಡೈರೆಕ್ಟ್ ಆಗಿ ಒತ್ತಡ ಆಗ್ತಾ ಇದಾರೆ ಇರೋಂತ ಕೇಸನ್ನ. ಮತ್ತೆ ಮುಂದೆ ಆಗುವಂತ ಎಲ್ಲೋ ಒಂದ್ ಕಡೆ ಮುಂದೆ ಈ ಒಂದು ಬಿಲ್ ಪಾಸ್ ಆಗಿರೋದ್ರಿಂದ ಇದರಿಂದ ಮುಂದೆ ಆಗುವಂತ ಅನಾಹುತಕ್ಕೆ ತಾವು ಕಾರಣ ಆಗ್ಬೋದು, ಅಥವಾ ಇದಕ್ಕೆ ಸಂಬಂಧ ಮುಂದೆ ಆಗುವಂತ ಗಲಾಟೆಗೆ ನಾವೇ ಹೊಣೆ ಆಗ್ಬೋದು. ಹಾಗಾಗಿ ಬೆಂಗಳೂರಿನಲ್ಲಿ ನಾವು ಆಡಕ್ಕೆ ಇಷ್ಟಪಡ್ತಾ ಇಲ್ಲ ಅನ್ನೋದು ಅವರು ಇಂಡೈರೆಕ್ಟ್ ಆಗಿ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಕಿರಣ್, ತಾವು ಕೂಡ 25 ವರ್ಷದಿಂದ ಪತ್ರಿಕೋದ್ಯಮ ಮಾಡ್ತಾ ಇದ್ದೀರಿ, ಹಲವಾರು ರಾಜಕೀಯ ವಿಚಾರಗಳನ್ನು ಕೂಡ ನೀವು ರಿಪೋರ್ಟ್ ಮಾಡಿದ್ದೀರಿ. ಏನಾದರೂ ತೊಂದರೆಗಳಾದ ಮೇಲೆ ಬಿಲ್ ತರೋದಲ್ಲ, ಅದಕ್ಕಿಂತ ಮೊದಲನೇ ಏನು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ತಾರಲ್ಲ ಅದನ್ನು ಹೇಳ್ತಾರೆ ವ್ಯವಸ್ಥೆ ಅಂತ. ಈಗ ಅವ್ರ ಮನೆಯವ್ರು ಬಿಲ್ ಕಟ್ಟಿದ್ದಾರೆ ನೋಡಿ, ನೋವು, ದುಃಖ, ಯಾತನೆ, ಸಂಕಟ, ಆ ಬಿಲ್ಲು ಜನ್ಮ ಪೂರ್ತಿ ಅದು ಕಟ್ತಾನೇ ಇರಬೇಕು ಪಾಪ ಅವರು. ಅಂಥ ಸ್ಥಿತಿ ಯಾರಿಗೆ ಹೇಳಬೇಕು? ಇಲ್ಲಿ ಇವ್ರದ್ದು, ಈ RCB ಅವ್ರದ್ದು ಈ ನಾಟಕ.